ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ನ್ಯೂ ಇಯರ್ 2025 ವಿಡಿಯೋ, ಬಟ್ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ 2024 ಡಿಸೆಂಬರ್ ಲಾಸ್ಟ್ ನೈಟ್. ನಾನು ಸ್ವಲ್ಪ ಡೆಕೋರೇಷನ್ ಮಾಡಿಕೊಂಡೆ ಬಿಕಾಸ್ ನನ್ನ ಮಗನ ಸೆಕೆಂಡ್ ಇಯರ್ ನ್ಯೂ ಇಯರ್ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ. ಬಿಕಾಸ್ ಅವ್ನಿಗೆ ಇವಾಗೆಲ್ಲ ಗೊತ್ತಾಗುತ್ತಲ್ವ, ಎಕ್ಸೈಟ್ಮೆಂಟಾಗಿ ಅವನಿಗೆ ಬಲೂನ್ಸ್ ಅಂದರೆ ತುಂಬ ಇಷ್ಟ. ಮತ್ತು ಅವನಿಗೋಸ್ಕರ ನಾನು ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿ ಕೇಕ್ ಮಾಡೋಣ ಅಂತ ಅಂದ್ಕೊಂಡೆ. ಕೇಕ್ ಬೇಕ್ ಮಾಡೋದು ಇಷ್ಟೊಂದು ಕಷ್ಟ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು. ಸೊ ಎಷ್ಟೊಂದೆಲ್ಲ ಕಷ್ಟಪಟ್ಟ ಮೇಲೆ ಕೇಕ್ದು ನೋಡೋಕ್ಕೆ ಈ ಥರ ಬಂತು. ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಮ್ಮ ಆಂಟಿ ಅಂತೂ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತು ನಮ್ಮ ಮನೆ ಕೆಳಗಡೆ ಇರೋರು ಕೂಡ ಎಲ್ಲ ತುಂಬ ಚೆನ್ನಾಗಿದೆ ಕೇಕ್ ಟೇಸ್ಟ್ ಅಂತ ಹೇಳಿದ್ರು. ಸೊ ಅವಾಗ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ಆಮೇಲೆ ಮತ್ತೆ ಮನೆಗೆ ಬಂದಿರೋರಿಗೆಲ್ಲ ವೆಜಿಟೇರಿಯನ್ ಫುಡ್ನ ಕುಕ್ ಮಾಡ್ತಿದ್ದಾರೆ. ಮತ್ತು ನಮಗೋಸ್ಕರ ಅಂತ ಚಿಕನ್ ಕರಿ ಮತ್ತು ಜೀರಾ ರೈಸ್ ಮಾಡಿದರು. ಕೇಕ್ ಎಲ್ಲ ಕಟ್ ಮಾಡಿ ಆಮೇಲೆ ತಿನ್ನೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ನನ್ನ ಮಗ ಅಂತೂ ಯಾವಾಗ ಕೇಕ್ ಕಟ್ ಮಾಡ್ತೀನಿ ಅಂತ ಎಕ್ಸೈಟ್ಮೆಂಟಲ್ಲಿದ್ದ. ಆಮೇಲೆ ಅವ್ರ ಅಜ್ಜಿ ಬಂದರು, ಅವ್ರ ಅಜ್ಜಿನ ನೋಡಿ ಮತ್ತು ಕೇಕ್ ಕಟ್ ಮಾಡ್ದೆ. ಅಂತೂ ಇಂತೂ 12 ಗಂಟೆ ಆಯಿತು. ಸೊ ಕೇಕ್ ಕಟ್ ಮಾಡಿ ನಾನು ಅವನು ಎಲ್ಲರೂ ಕೇಕ್ ತಿಂದ್ವಿ. ಅವನಿಗಂತೂ ಕೇಕ್ ತಿನ್ನೋಕ್ಕೆ ಇಷ್ಟ, ಬೇಕು ಅಂತ ತಿಂತಾ ಇದ್ದ. ಐಸ್ ಕ್ರೀಮ್ ಕೇಕ್ ಥರ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಸಮಯ ಇದೇ ಥರ ಕಳೆದ್ವಿ ನಾವು ಕೂಡ. ನ್ಯೂ ಇಯರ್ನ ಎಲ್ಲೋ ಒಂದು ಪಬ್ಬಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿದ್ರೆ ನಮಗೆ ಈ ಥರ ಒಂದು ಕಂಫರ್ಟಬಲ್ ಇರಲ್ಲ. ಹಂಗಾಗಿ ನಾವು ಕೂಡ ಮನೇಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ. ದೊಡ್ಡದಾಗಿ ಆಸೆ ಪಡೋದಕ್ಕಿಂತ ಇರೋದ್ರಲ್ಲೇ ನಾವು ಖುಷಿಪಟ್ಟರೆ ಅದೊಂಥರ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ. ಹಾಗಾಗಿ ನಾನಂತೂ ನನ್ನ ಹತ್ರ ಏನು ಡೆಕೋರೇಷನ್ಸ್ ಥಿಂಗ್ಸ್ ಇದೆ ಅದನ್ನೇ ಯೂಸ್ ಮಾಡಿಕೊಂಡು ಮನೇಲಿ ಡೆಕೋರೇಷನ್ ಮಾಡಿ ನಾನು ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡಿದೆ ಈ ರೀತಿಯಾಗಿ. ಸೊ 2025 ನನಗೆ ಈ ವರ್ಷ ಫುಲ್ಲು ಖುಷಿ ತುಂಬಿರುತ್ತೆ ನನ್ನ ಜೀವನದಲ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.